ಮೇರೆ ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ. ಏನಪ್ಪ ಅದು ಅಂತಂದರೆ ITR ಫೈಲ್ ಯಾರಿಂದ ನೀವು ಮಾಡಿಸ್ತಾ ಇದ್ದೀರಿ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ಯಾರಿಂದಲೂ ಮಾಡಿಸಿದರೆ ನಿಮಗೆ ಸಮಸ್ಯೆ ಗ್ಯಾರಂಟಿ ಅನ್ನೋ ಒಂದು ಮಾಹಿತಿಯನ್ನು ಅಂತರ್ಜಾಲ ತಾಣದಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಏನಪ್ಪ ಅದು ವಿಷಯ ಅಂತ ತಿಳ್ಕೊಳ್ಳೋಣ. ಇಲ್ಲಿ ITR ಫೈಲ್ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ವೃತ್ತಿಪರರಲ್ಲದವರು ನಿಮಗೆ ಹೆಚ್ಚಿನ ಮೊತ್ತದ ಮರುಪಾವತಿ ಮಾಡಿಸ್ಕೊಡ್ತೀನಿ ಅಂತೇಳಿ ಅವ್ರ ಹತ್ರ ನಿಮಗೆ ಫೀಸನ್ನು ತಗೊಂಡು ನಿಮಗೆ ITR ಫೈಲನ್ನು ಮಾಡಿಸ್ಕೊಡ್ತಾ ಇದ್ದಾರೆ. ಈ ಮಾಹಿತಿಯನ್ನು ಆದಾಯ ತೆರಿಗೆ ಇಲಾಖೆ ಕೂಡ ಮಾಹಿತಿ ನೀಡಿದೆ, ಮುಚ್ಚಿಡುವಂಥ ಸಾಧ್ಯತೆ ಇರುತ್ತದೆ, ಅದು ನಿಮಗೆ ಸಮಸ್ಯೆಯನ್ನು ಮುಂದೆ ತಂದೊಡ್ಲಿದೆ ಅನ್ನೋ ಮಾಹಿತಿ ನಿಮಗೆ ಅಪ್ಡೇಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಅದು ಹೇಗೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಒಂದು ITR ಫೈಲ್ ಗೈಡ್ಲೈನ್ಸ್ ಪ್ರಕಾರವಾಗಿ ITR ಫೈಲ್ ಮಾಡೋದು ನಿಜಕ್ಕೂ ಒಂಥರ ಕಿರಿಕು. ಹಾಗಂತ ಮಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಹಾಗಂತ ಮಾಡಿಸ್ತೀವಿ ಅಂತ ಯಾರಿಂದಲೋ ಮಾಡಿಸಿದರೆ, ವೃತ್ತಿಪರರಲ್ಲದವರಿಂದ ಮಾಡಿಸಿದರೆ ಆಗಲೂ ಸಮಸ್ಯೆ. ಹಾಗಾಗಿ ನೀವು ಯಾರಿಂದ ITR ಫೈಲ್ ಮಾಡಿಸ್ತೀರಿ ಅನ್ನೋದು ತುಂಬ ಇಂಪಾರ್ಟೆಂಟು. ಗೊತ್ತಿರ್ತಕ್ಕಂಥವ್ರು ಅನ್ನೋ ಕಾರಣಕ್ಕೆ ಅಥವಾ ಕಡಿಮೆ ದುಡ್ಡಿಗೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅಥವಾ ಕಡಿಮೆ ದುಡ್ಡಿಗೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ವೃತ್ತಿಪರರಲ್ಲದವರಿಂದ ನಿಮ್ಮ ITR ಫೈಲ್ ಮಾಡಿಸಬೇಡಿ. ಇದರಿಂದ ನಿಮಗೆ ಸಮಸ್ಯೆ ಆಗೋದು ಗ್ಯಾರಂಟಿ. ಹೇಗೆ ಸದ್ಯದ ಟ್ರೆಂಡ್ ನೋಡೋದಾದರೆ ITR ಫೈಲ್ ಮಾಡುವ ಮುಕ್ಕಾಲು ಜನ ವೃತ್ತಿಪರರಲ್ಲದವರಿಂದ ITR ಫೈಲನ್ನು ಮಾಡಿಸ್ತಾ ಇದ್ದಾರೆ. ಮೊದಲನೇದಾಗಿ ವೃತ್ತಿಪರರಲ್ಲದವರು ನಿಮಗೆ ಕಡಿಮೆ ದುಡ್ಡಿಗೆ ITR ಫೈಲ್ ಮಾಡೋದಾಗಿ ಹೇಳ್ತಾರೆ, ನಂತರ ನಿಮಗೆ ಹೆಚ್ಚಿನ ಹಣ ಮರುಪಾವತಿ ಆಗುವಂತೆ ಮಾಡ್ತೀವಿ ಎಂದು ಹೇಳ್ತಾರೆ. ಅಂಥವರನ್ನು ನಂಬಿದರೆ ಇವತ್ತಲ್ಲ ನಾಳೆ ಸಮಸ್ಯೆ ಆಗೋದು ಖಂಡಿತ. ಹೇಗೆ ವೃತ್ತಿಪರರಲ್ಲದವರು ನಿಮಗೆ ಹೆಚ್ಚಿನ ಒಂದು ಮೊತ್ತದ ಮರುಪಾವತಿ ಮಾಡಿಸಲು ಕೆಲವೊಂದು ಮಾಹಿತಿಯನ್ನು ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ನೀಡದೆ ಮುಚ್ಚಿಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಹೇಳೋದಾದರೆ ಇತ್ತೀಚಿನ ವರ್ಷಗಳಲ್ಲಿ ನೌಕರರು ITR ಫೈಲ್ ಮಾಡುವ ವೇಳೆ ನಕಲಿ ದೇಣಿಗೆ ರಶೀದಿಗಳನ್ನು ಲಗತ್ತಿಸಿರುವುದು, ನಕಲಿ ವೆಚ್ಚಗಳನ್ನು ಉಲ್ಲೇಖಿಸಿರುವುದು ಪತ್ತೆಯಾಗಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದರೆ ಈಗ ಬಾಡಿಗೆ ಮನೆ, ಕರಾರು ಮತ್ತು ಚಂದ ಕೊಟ್ಟಿದ್ದೀವಿ ಅಂತೇಳಿ, ದೇವಸ್ಥಾನಕ್ಕೆ ಫಂಡ್ ಕೊಟ್ಟಿದ್ದೀವಿ ಅಂತೇಳಿ, ಈ ಥರ ಎಲ್ಲ ನಕಲಿ ಒಂದು ರಶೀದಿಗಳನ್ನು ಹಾಕಿ ಅವನ್ನ ವಾಪಸ್ ಅಂದರೆ ಹಣವನ್ನು ಮರುಪಾವತಿ ಮಾಡ್ತಕ್ಕಂಥದ್ದು ಈ ಇತ್ತೀಚಿನ ದಿನಗಳಲ್ಲಿ ITR ಗಮನಿಸ್ತಾ ಇದೆ. ನಿಮ್ಮ ITR ಫೈಲ್ ವಿಷಯದಲ್ಲೂ ಹೀಗೆ ಆದರೆ ಸಮಸ್ಯೆ ಆಗೋದು ನಿಮಗೆ ಹೊರತು ITR ಫೈಲ್ ಮಾಡಿದ ವ್ಯಕ್ತಿಗಳಿಗಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ITR ಫೈಲ್ ಮಾಡ್ತಕ್ಕಂಥವ್ರು ನೀವೇನು ಹೇಳಿರ್ತಾರೋ ಅದರ ಪ್ರಕಾರ ಮಾಡಿದ್ದೀವಿ ಅಂತ ಅವರು ಸುಲಭವಾಗಿ ಹಾರ್ಕೊಳ್ತಾರೆ. ಆದರೆ ನೀವು ITR ಫೈಲ್ ಮಾಡಿಸ್ತಕ್ಕಂಥವ್ರು ಹೇಗೆ ಮಾಡಿಸ್ತೀವಿ ಅನ್ನೋದು ಬಹಳ ಮುಖ್ಯ, ಮತ್ತು ಯಾರಿಂದ ITR ಫೈಲ್ ಮಾಡಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಈ ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸಿರುವಂಥ ಆದಾಯ ತೆರಿಗೆ ಇಲಾಖೆ ಇದೀಗ ಇಂತಹ ಬ್ಯಾಡ್ ಪ್ರಾಕ್ಟೀಸ್ಗೆ ಕಡಿವಾಣ ಹಾಕಲು ಮುಂದಾಗಿರ್ತಕ್ಕಂಥದ್ದು. ಮರುಪಾವತಿ ವಿಷಯದಲ್ಲಿ ಕಟ್ಟುನಿಟ್ಟಿನ ತನಿಖೆ ನಡೆಸಲಿಕ್ಕೆ ತೀರ್ಮಾನಿಸಿದೆ. ಒಂದೇ ಏಜೆನ್ಸಿ ಮೂಲಕ ಸಾಮೂಹಿಕವಾಗಿ ITR ಸಲ್ಲಿಸುವ ಉದ್ಯೋಗಗಳ ವ್ಯವಹಾರದ ಬಗ್ಗೆಯೂ ನಿಗಾ ಇಡಲಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರೀಯ ನೇರ ತೆರಿಗೆಯ ಮಂಡಳಿ CBDT ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಸ್ನೇಹಿತರೆ. ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ ಸೂಚನೆಯ ಪ್ರಕಾರವಾಗಿ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿಕೊಂಡು ಅನುಮಾನಾಸ್ಪದ ಆದಾಯ ಮತ್ತು ಮರುಪಾವತಿಯನ್ನು ಪತ್ತೆ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಕಳೆದ 9 ವರ್ಷಗಳಿಂದ ಆಗಿರುವಂತಹ ITR ಫೈಲ್ಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಒಂದು ವೇಳೆ ಈ ತನಿಖೆಯಲ್ಲಿ ನಿಮ್ಮ ITR ಫೈಲ್ ಸುಳ್ಳು ಅಂತ ಮಾಹಿತಿಯಿಂದ ಕೂಡಿದೆ ಅಂತ ಗೊತ್ತಾದರೆ ಈ ವರ್ಷವೇ ಮರುಪಾವತಿಯನ್ನು ವಾಪಸ್ ಪಡೆಯುವ ಸಾಧ್ಯತೆಯೂ ಸಹ ಇದೆ ಸ್ನೇಹಿತರೆ. ಅದರ ಜೊತೆಗೆ ತೆರಿಗೆದಾರರು ಮಾಡಿರುವ ರಿಟರ್ನ್ ಕ್ಲೇಮ್ ಸರಿಯಾಗಿಲ್ಲ ಎನ್ನುವುದು ಗೊತ್ತಾದರೆ 1 ಅಲ್ಲ 4 ವರ್ಷಗಳ ಮರುಪಾವತಿಯನ್ನು ವಾಪಸ್ ಪಡೆಯಬಹುದು ಎಂದು ತೆರಿಗೆ ತಜ್ಞರು ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನೀವು ಆದಾಯ ತೆರಿಗೆ ಇಲಾಖೆ ಪೋರ್ಟಲ್ www.incometax.gov.in ಹೋಗಿ ನಿಮ್ಮ ID PAN ನಂಬರ್ ಹಾಕಿ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮಾಡಿಕೊಳ್ಳಿ. ನಿಮ್ಮ ಖಾತೆಯ ಮೇಲೆ ಕ್ಲಿಕ್ ಮಾಡಿ. ಮಾಡಿ ಮರುಪಾವತಿ ಅಥವಾ ಬೇಡಿಕೆ ಸ್ಥಿತಿಯನ್ನು ಇಲ್ಲಿ ನೀವು ನೋಡ್ಬೋದು. ಅಲ್ಲಿ ಆದಾಯ ತೆರಿಗೆ ಮರುಪಾವತಿ ಆಯ್ಕೆ ಮಾಡಿ ನಂತರ ರಶೀದಿ ಅನ್ನೋ ಸಂಖ್ಯೆಯ ಮೇಲೆ ಕ್ಲಿಕ್ ಮಾಡಿದಾಗ ಆಗ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಹೊಸ ಪುಟ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ITR ಫೈಲ್ ಬಗ್ಗೆ ಎಲ್ಲ ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ. ಹೀಗೆ ನೀವು ಅದನ್ನು ಅಲ್ಲಿ ITR ಗಳ ಬಗ್ಗೆ ಮತ್ತು ಏನು ಅಬ್ಜೆಕ್ಷನ್ ಇದೆ ಅನ್ನೋದ್ರ ಬಗ್ಗೆ ನೀವು ಆನ್ಲೈನ್ನಲ್ಲಿ ನಿಮ್ಮ ಲಾಗಿನ್ನಲ್ಲೇ ನೋಡ್ಕೊಳ್ಬೋದು. ಇದನ್ನು ಸ್ವಲ್ಪ ಎಲ್ಲರೂ ಸಹಿತ ತಮ್ಮ ಒಂದು ಏನು ಮಾಹಿತಿ ಇದೆ ಅದನ್ನು ತಿಳ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಅದನ್ನು ಸರಿಪಡಿಸಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.